ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ವೇಳೆ ಕತ್ತಿ ಪ್ರದರ್ಶನ ಮಾಡಲಾಗಿದೆ. ಕೋಲಾರ ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಪ್ರದರ್ಶನವನ್ನು ಮಾಡಲಾಗಿದ್ದು, ಕತ್ತಿ ಪ್ರದರ್ಶನ ಮಾಡಿದ ಮುಸಲ್ಮಾನ್ ಮುಖಂಡರು. ಸ್ವಾತಂತ್ರ್ಯ ದಿನಾಚರಣೆಯಂದೇ ಕತ್ತಿ ಪ್ರದರ್ಶನ ಮಾಡಿದ್ದಾರೆ ಮುಸಲ್ಮಾನ್ ಮುಖಂಡರು. ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಆದಂಥ ಪ್ರದರ್ಶನ ಇದು. ಧ್ವಜಾರೋಹಣ ವೇಳೆ ಕತ್ತಿ ತೋರಿಸಿದಂತ ಕೆಲ ಮುಸ್ಲಿಂ ಮುಖಂಡರು ಕತ್ತಿ ಹಿಡಿದು ನಂತರ ಧ್ವಜಾರೋಹಣ ಮಾಡಿದ್ದಾರೆ. ಮುಖಂಡರು ಖಡ್ಗ ಪ್ರದರ್ಶಿಸಿ ಧ್ವಜಕ್ಕೆ ಅಪಪ್ರಚಾರ ಎಸಗಿದಂತ ಹಿನ್ನೆಲೆ ಮೊಹಮ್ಮದ್ ಫಿರ್ ಅಲಿಯಾಸ್ ಜಾವಾ ಪೊಲೀಸರ ವಶದಲ್ಲಿದ್ದಾನೆ. ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ವೇಳೆ ಕತ್ತಿ ಪ್ರದರ್ಶನ ಮಾಡಿ ಕೋಲಾರ ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಆದಂಥ ಘಟನೆ ಇದಾಗಿದೆ. ಕತ್ತಿ ಪ್ರದರ್ಶನ ಮಾಡಿದಂಥ ಮುಸಲ್ಮಾನ್ ಮುಖಂಡರು ಧ್ವಜಾರೋಹಣದ ವೇಳೆ ಕತ್ತಿಯನ್ನು ತೋರಿಸಿದ್ದಾರೆ. ಕೆಲ ಮುಸ್ಲಿಂ ಮುಖಂಡರು ಕತ್ತಿ ಹಿಡಿದು ನಂತರ ಧ್ವಜಾರೋಹಣವನ್ನು ಮಾಡಿದ್ದಾರೆ. ಮುಸಲ್ಮಾನ್ ಮುಖಂಡರು ಖಡ್ಗವನ್ನ ಪ್ರದರ್ಶಿಸಿ ಧ್ವಜಕ್ಕೆ ಅಪಚಾರ ಎಸಗಿದ ಹಿನ್ನೆಲೆ ಈಗಾಗಲೇ ಪೊಲೀಸರು ಎಚ್ಚೆತ್ತುಕೊಂಡು ಮೊಹಮ್ಮದ್ ಫಿರ್ ಅಲಿಯಾಸ್ ಜಾವಾ ಪೊಲೀಸರ ವಶದಲ್ಲಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದೇ ಈ ಒಂದು ವಿಕೃತಿ ಮೆರೆದಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಧ್ವಜಾರೋಹಣದ ವೇಳೆ ಆದಂಥ ಘಟನೆ ಇದು. ಕೋಲಾರ ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಆದಂಥ ಘಟನೆ ಇದಾಗಿದೆ. ಕತ್ತಿ ಪ್ರದರ್ಶನವನ್ನ ಮುಸಲ್ಮಾನ್ ಮುಖಂಡರು ಮಾಡಿದ್ದಾರೆ. ಧ್ವಜಾರೋಹಣ ವೇಳೆ ಕತ್ತಿಯನ್ನು ತೋರಿಸಿದ್ದಾರೆ ಕೆಲ ಮುಸ್ಲಿಂ ಮುಖಂಡರು. ಕತ್ತಿ ಹಿಡಿದು ನಂತರ ಧ್ವಜಾರೋಹಣವನ್ನು ಮಾಡಿದ್ದಾರೆ. ಹೀಗಾಗಿ ಈಗಾಗಲೇ ಕೋಲಾರದ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಖಡ್ಗ ಪ್ರದರ್ಶನ ಮಾಡಿ ಧ್ವಜಕ್ಕೆ ಅಪಚಾರ ಮಾಡಿದ್ದಾರೆ ಅಂತ ಈಗ ಪೊಲೀಸರು ಕೂಡ ಅವರನ್ನು ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಮೊಹಮ್ಮದ್ ಫಿರ್ ಅಲಿಯಾಸ್ ಜಾವಾರನ್ನ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಆದಂಥ ಘಟನೆ ಇದಾಗಿದೆ. ಧ್ವಜಾರೋಹಣದ ವೇಳೆ ಕತ್ತಿಯನ್ನು ಪ್ರದರ್ಶನ ಮಾಡಿ ಈ ರೀತಿಯಾದಂಥ ವಿಕೃತಿಯನ್ನು ಮೆರೆದಿದ್ದಾರೆ. ಕತ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಈಗ ಮುಸ್ಲಿಂ ಮುಖಂಡರು. ನೋಡಿ, ದೃಶ್ಯದಲ್ಲಿ ನೀವು ಗಮನಿಸಬಹುದು. ಧ್ವಜಾರೋಹಣದ ವೇಳೆ ಕತ್ತಿ ತೋರಿಸಿದಂಥ ಆ ಮುಸಲ್ಮಾನ್ ಮುಖಂಡ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು. ಈಗಾಗಲೇ ಮುಸಲ್ಮಾನರು ಧ್ವಜಾರೋಹಣದ ವೇಳೆ ಈಗಾಗಲೇ ಖಡ್ಗವನ್ನು ಪ್ರದರ್ಶಿಸಿ ಒಂದು ವಿಕೃತಿಯನ್ನು ಮಾಡಿದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ಕಾರ್ತಿಕ್, ಏನು ಒಂದು ನಾಡ ಧ್ವಜಕ್ಕೆ ಹಾಗೂ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡುವಂತ ನಿಟ್ಟಿನಲ್ಲಿ ಕೋಲಾರದಲ್ಲಿ ಒಂದು ಘಟನೆ ಸಾಕ್ಷಿ ಆಗಿರುವಂತದ್ದು. ಬಹುತೇಕ ಏನೋ ಒಂದು ಸ್ವತಂತ್ರ ದಿನಾಚರಣೆ ಹಿನ್ನೆಲೆಯಲ್ಲಿ ಕೆಲವು ಬಡಾವಣೆಗಳಲ್ಲಿ ಕೆಲವು ನಗರಗಳಲ್ಲಿ ಒಂದು ರಾಷ್ಟ್ರಧ್ವಜ ಆರಿಸುವಂತ ನಿಟ್ಟಿಗೆ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಇನ್ನು ಬಹುತೇಕ ಏನು ಕೋಲಾರದ ಒಂದು ಬಡಾವಣೆಯಲ್ಲಿ ಒಂದು ರಾಷ್ಟ್ರಧ್ವಜಕ್ಕೆ ಅಪಮಾನ ನಡೆಸುವಂತ ನಿಟ್ಟಿನಲ್ಲಿ ಧ್ವಜದ ಆಚರಣೆ ನಡೆಸುವಂತ ಸಂದರ್ಭದಲ್ಲಿ ಕತ್ತಿ ಪ್ರದರ್ಶನ ಮಾಡಿರುವಂತದ್ದು. ಬಹುತೇಕ ಏನು ಮುಸ್ಲಿಂ ಸಮುದಾಯದ ಕೆಲ ವ್ಯಕ್ತಿಗಳಿಂದ ವಿಕೃತಿ ಮೆರೆದಿರುವಂತದ್ದು. ಮತ್ತೆ ಏನು ಒಂದು ನಾಡಧ್ವಜಕ್ಕೆ ಧ್ವಜಾರೋಹಣ ಸಂದರ್ಭದಲ್ಲಿ ಅರಿತವಾದ ಆಯುಧಗಳನ್ನ ತೋರಿಸುವಂತ ಮುಖಾಂತರ ಒಂದು ನಾಡಧ್ವಜಕ್ಕೆ ಅಪಮಾನ ಮಾಡಿರುವಂತ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಈಗಾಗಲೇ ಕೋಲಾರದ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಬಹುತೇಕ ಏನು ಒಂದು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ವ್ಯಕ್ತಿಗಳು ಅರಿತವಾದ ಆಯುಧಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಒಟ್ಟಾರೆಯಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನಕ್ಕೆ ಒಂದು ಘಟನೆ ಈಡು ಮಾಡಿಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಸಹಿತ ಇದೇ ತನಕ ಈ ಒಂದು ಧ್ವಜ ಆರಿಸುವಂತ ಸಂದರ್ಭದಲ್ಲಿ ಎದಕ್ಕಾಗಿ ಮಾರಕಾಸ್ತ್ರಗಳನ್ನ ಪ್ರದರ್ಶನ ಮಾಡಿದ್ರು ಮತ್ತೆ ಈ ವಿಚಾರಕ್ಕಾಗಿ ಒಂದು ಅರ್ಥವಾದ ಆಯುಧ ತಂದು ಪ್ರದರ್ಶನಕ್ಕೆ ಇಟ್ಟರು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಬಹುತೇಕ ಏನು ಕೋಲಾರದ ಪೊಲೀಸರು ಈತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂತದ್ದು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಮು. ನೋಡಿ, ಧ್ವಜಾರೋಹಣದ ವೇಳೆ ಕತ್ತಿಯನ್ನು ತೋರಿಸಿದ್ದಾರೆ ಕೆಲ ಮುಸ್ಲಿಂ ಮುಖಂಡರು. ಹೀಗಾಗಿ ಧ್ವಜಕ್ಕೆ ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಹಿನ್ನೆಲೆ ಈಗಾಗಲೇ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಕೋಲಾರದ ಪೊಲೀಸರು. ಖಡ್ಗ ಪ್ರದರ್ಶನ ಮಾಡಿ ಧ್ವಜಕ್ಕೆ ಅಪಚಾರ ಮಾಡಿದ್ದಾರೆ ಅನ್ನೋ ಹಿನ್ನೆಲೆ ಈಗ ಮೊಹಮ್ಮದ್ ಫಿರ್ ಅಲಿಯಾಸ್ ಜಾವಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಬೆಳಗ್ಗೆ ಧ್ವಜಾರೋಹಣ ಮಾಡ್ತಿರುವಂಥ ಸಂದರ್ಭದಲ್ಲಿ ಆಗಿದ್ದಂಥ ಒಂದು ಕೃತ್ಯ ಇದು.